ಗೋಕಾಕ್ನಲ್ಲಿ ಬಿಜೆಪಿ ರೆಬಲ್ಸ್ಗಳ ಮೀಟಿಂಗ್ ನಡೀತಾ ಇದೆ. ರಮೇಶ್ ಜಾರಕಿಹೊಳಿ ಅಡ್ಡಾದಲ್ಲಿ ಬಿಜೆಪಿ ರೆಬಲ್ಸ್ಗಳು, ಜಾತ್ರೆ ನೆಪದಲ್ಲಿ ಮತ್ತೆ ಒಂದಾದ್ರೂ ಬಿಜೆಪಿಯ ರೆಬಲ್ಸ್ಗಳು. ಗೋಕಾಕ್ನಲ್ಲಿ ಒಂದು ಕಡೆ ಊರ ಜಾತ್ರಾ ಮಹೋತ್ಸವ ನಡೀತಾ ಇದೆ. ರಮೇಶ್ ಜಾರಕಿಹೊಳಿ ಅಡ್ಡಾದಲ್ಲಿ ಬಿಜೆಪಿ ರೆಬಲ್ಸ್ಗಳು, ಜಾತ್ರೆ ನೆಪದಲ್ಲಿ ಮತ್ತೆ ಒಂದಾದ್ರೂ ಬಿಜೆಪಿಯ ರೆಬಲ್ ಲೀಡರ್ಗಳು. ಎಂಎಲ್ಸಿ ಲಖನ್ ಮನೆಯಲ್ಲಿ ಮೆಗಾ ಮೀಟಿಂಗ್ ನಡೀತಾ ಇದೆ. ಭಿನ್ನರ ಗುಂಪಿನ ನಾಯಕ ಅರವಿಂದ್ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಇವರೆಲ್ಲ ಒಂದೇ ತಂಡದ ಆಟಗಾರರು. ಶ್ರೀಮಂತ ಪಾಟೀಲ್, ಬಿವಿ ನಾಯಕ, ಬಿಪಿ ಹರೀಶ್, ಮಹೇಶ್ ಕುಮಟಳ್ಳಿ, ಕಿರಣ್ ಜಾಧವ್ ಭಾಗಿಯಾಗಿದ್ದಾರೆ. ಜಾತ್ರೆ ಬಳಿಕ ನಾಯಕತ್ವ ತೀರ್ಮಾನ ಎಂದ ಕುಮಾರ್ ಬಂಗಾರಪ್ಪ. ಬಿಜೆಪಿ ನಾಯಕತ್ವ ಮತ್ತೆ ವಿಜೇಂದ್ರಗೆ ಸಿಗಬಾರದು. ವಿಜೇಂದ್ರ ಬಿಟ್ಟು ಬೇರೆ ಯಾರಿಗೂ ಕೊಟ್ಟರು ನಮಗೆ ಓಕೆ, ವಿಜೇಂದ್ರಗೆ ಸಿಗಬಾರದು ಅಂತ ಇದ್ರೆ ಮದುವೆ ಮನೆಯಲ್ಲಾದ್ರೂ ಪರವಾಗಿಲ್ಲ, ಮುಂಜಿ ಮನೆಯಲ್ಲಾದ್ರೂ ಪರವಾಗಿಲ್ಲ, ಜಾತ್ರಾ ಮಹೋತ್ಸವದಲ್ಲಾದ್ರೂ ಪರವಾಗಿಲ್ಲ, ಒಂದಾಗ್ಬಿಡ್ತಾರೆ ಈ ಟೀಮು. ಪಟ್ಟ ಉಳಿಯುವ ವಿಶ್ವಾಸದಲ್ಲಿ ವಿಜೇಂದ್ರ. ಗೋಕಾಕ್ನಲ್ಲಿ ಬಿಜೆಪಿ ರೆಬಲ್ಸ್ಗಳು ಮತ್ತೊಮ್ಮೆ ಒಂದಾಗಿದ್ದಾರೆ. ಕುಮಾರ್ ಬಂಗಾರಪ್ಪ ಇದ್ದಾರೆ, ರಮೇಶ್ ಜಾರಕಿಹೊಳಿ ಇದ್ದಾರೆ, ಇನ್ನು ಅರವಿಂದ್ ಸಾಹೇಬರಿದ್ದಾರೆ, ಹೀಗೆ ಒಂದಷ್ಟು ಜನ. ಆದರೆ ಇಲ್ಲಿ ಸಿದ್ದೇಶ್ವರ್ ಕಾಣಿಸ್ತಾ ಇಲ್ಲ, ಪ್ರತಾಪ್ ಸಿಂಹ ಕಾಣಿಸ್ತಾ ಇಲ್ಲ, ಜೊತೆಗೆ ಉಚ್ಚಾಟಿತ ಯತ್ನಾಳು ಕಾಣ್ತಾ ಇಲ್ಲ. ವಿಜೇಂದ್ರ ಅವರಿಗೆ ಸಿಗಬಾರದು ಎನ್ನುವಂತಹ ಇರಾಧೆಗೆ ಬಿದ್ದಿರುವ ಇವರು ಜಿದ್ದಿಗೆ ಬಿದ್ದ ಬಂಡಾಯದ ಅಥವಾ ರೆಬಲ್ಸ್ಗಳಂತೆ ವರ್ತಿಸ್ತಾ ಇದ್ರು. ಸೊ ಹೈಕಮಾಂಡ್ ನಾಯಕರು ಇನ್ನು ರಾಜ್ಯಾಧ್ಯಕ್ಷ ಸ್ಥಾನದ ಬದಲಾವಣೆಯ ವಿಚಾರವಾಗಿ ಸ್ವಲ್ಪ ಶಾಂತವಾಗಿದೆ. ಈಗ ಅಷ್ಟರ ಮಟ್ಟಿಗೆ ಚರ್ಚೆಯಲ್ಲಿಲ್ಲ. ಅಂತಹ ಸಂದರ್ಭದಲ್ಲಿ ಮತ್ತೆ ವಿಜೇಂದ್ರರ ವಿರುದ್ಧ ಒಂದು ತರಹದ ಜಾತ್ರಾ ಸಮರ ಇದು. ಇಲ್ಲಿ ಅಲ್ಲಿ ಜಾತ್ರೆ ನಡೀತಾ ಇದೆ ಗೋಕಾಕ್ನಲ್ಲಿ. ಸೊ ಅದರ ಸೋಗಿನಲ್ಲಿ ಒಂದು ಮೀಟಿಂಗು. ರಮೇಶ್ ಜಾರಕಿಹೊಳಿ ಹೀಗೆ ಒಂದಷ್ಟು ನಾಯಕರು ಅಲ್ಲಿ ಕೂತ್ಕೊಂಡು ಹೇಗಾದರೂ ಮಾಡಿ ತಡೆಯಬೇಕು. ಪಟ್ಟ ವಿಜೇಂದ್ರರವರಿಗೆ ಮುಂದುವರಿಬಾರ್ದು. ಆ ಸ್ಥಾನಕ್ಕೆ ಬೇರೆ ಬೇರೆ ಆಕಾಂಕ್ಷಿಗಳಿದ್ದಾರೆ. ನಮಗೆ ತೃಪ್ತಿ ಕೊಡುವ, ನಮಗೆ ಸಮಾಧಾನವನ್ನು ನೀಡುವ ನಾಯಕನಿಗೆ ನಾಯಕತ್ವ ಕೊಡಬೇಕು. ಆ ನಿಟ್ಟಿನಲ್ಲಿ ಕುಮಾರ್ ಬಂಗಾರಪ್ಪ ಒಂದು ಹೇಳಿಕೆ ಕೊಟ್ಟರಂತೆ, ನೀನು ಸ್ವಲ್ಪ ಹೊತ್ತಲ್ಲಿ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿ. ಸೊ ಅದರರ್ಥ ಜಾತ್ರೆ ನೆಪದಲ್ಲಿ ಮತ್ತೆ ಒಂದಾದರೂ ಬಿಜೆಪಿಯ ರೆಬಲ್ಸ್ಗಳು. ಎಂಎಲ್ಸಿ ಲಖನ್ ಮನೆಯಲ್ಲಿ ಮೆಗಾ ಮೀಟಿಂಗ್ ನಡೀತಾ ಇದೆ. ಭಿನ್ನರ ಗುಂಪಿನ ನಾಯಕ ಅರವಿಂದ್ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಶ್ರೀಮಂತ ಪಾಟೀಲ್, ಬಿವಿ ನಾಯಕ್, ಇನ್ನು ಬಿಪಿ ಹರೀಶ್, ಮಹೇಶ್ ಕುಮಟಳ್ಳಿ, ಕಿರಣ್ ಜಾಧವ್ ಕೂಡ ಭಾಗಿಯಾಗಿದ್ದಾರೆ. ಜಾತ್ರೆ ಬಳಿಕ ನಾಯಕತ್ವ ತೀರ್ಮಾನ ಎಂದ ಕುಮಾರ್ ಬಂಗಾರಪ್ಪ. ಬಿಜೆಪಿ ನಾಯಕತ್ವ ಮತ್ತೆ ವಿಜೇಂದ್ರಗೆ ಸಿಗಬಾರ್ದು. ನಾಯಕತ್ವ ಘೋಷಣೆ ಅನ್ನೋ ತರಹ ಹೇಳ್ತಾ ಇದ್ದಾರೆ ಅವರು. ನಾಯಕತ್ವ ತೀರ್ಮಾನ ಆಗುತ್ತೆ ಮೀಟಿಂಗ್ನ ನಂತರ ಅಂತ ಹೇಳಿ. ಸೊ ಇವರ ಮಾತಿಗೆ ಹೈಕಮಾಂಡ್, ಬಿಜೆಪಿಯ ಹೈಕಮಾಂಡ್ ಸೊಪ್ಪು ಹಾಕುತ್ತಾ ಇಲ್ವೋ ಅನ್ನುವಂಥದ್ದೇ ಪ್ರಶ್ನೆ. ಸೊ ನಾಯಕತ್ವ ತೀರ್ಮಾನ ಆಗುತ್ತೆ ಅಂದರೆ ಅದು ಅಧಿಕೃತ ಘೋಷಣೆ ಅಂತಲ್ಲ. ಸೊ ಇವರು ಸಲಹೆಯನ್ನು ಕೊಡಬಹುದೇ ಹೊರತಾಗಿ ಇಂಥವರನ್ನೇ ಮಾಡಬೇಕು ಅಂತ ಹೇಳಿ ಜಿದ್ದಿಗೆ ಬಿದ್ದರೆ ದೆಹಲಿಯ ಶಾ ಸರಿಯಾದ ಉತ್ತರವನ್ನು ಕೊಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.